ಇದೇ ತಿಂಗಳು ನಾಳೆ 28 ತಾರೀಕು ಸೆಪ್ಟೆಂಬರ್ 28 ಕರ್ನಾಟಕ ವಿದ್ಯುತ್ ನಮ್ಮ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ನಾಳೆ ಚುನಾವಣೆ. ನಾವು ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ದಿಂದ ಸ್ಪರ್ಧಿಸುತ್ತಿದ್ದೇವೆ. ಸಂಕೇಶ್ವರದಿಂದ ಸಂಜೋನ ಅಪ್ಪಸಾಹೇಬ್ ಚಿಕ್ಕೋಡಿ, ಅಮರಣ್ಣ ಮಧುಕರ್ ನಲ್ಲೋಡೆ, ನಾನು ಶಂಕರ್ ವಿಠೋಬಾ ಹೆಗಡೆ. ಸಂಕೇಶ್ವರದಿಂದ ನಾವು 3 ಮಂದಿ ಈ ಕಣದಲ್ಲಿ ಇದ್ದೇವೆ. ಈ ನಮ್ಮ ನೇತೃತ್ವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ಅಂತ ಈಗಾಗಲೇ ನಾವೆಲ್ಲ ಕಡೆ ಹುಕ್ಕೇರಿ ತಾಲೂಕಾದಲ್ಲಿ ಮತದಾರರಲ್ಲಿ ನಂಬರ್ ವಿನಂತಿ ಮಾಡ್ಕೋತಾ ನಡೀತಾ ಇದ್ದೇವೆ. ನಾಳೆ ಕೊನೆಯ ದಿವಸ, ನಾಳೆ ಚುನಾವಣೆ ನಡೆದಿದೆ. ನಮ್ಮ ಜಿಲ್ಲಾ ಪಾಲಕ ಮಂತ್ರಿ ಆದ ಸತೀಶಣ್ಣ ಜಾರಕಿಹೊಳಿ ಅವರು, ಅದೇ ಪ್ರಕಾರ ಮಾಜಿ ಸಂಸದರಾದಂಥ ಅನ್ನಸವಣ್ಣ ಝೊಲ್ಲೆ ಆಗಲಿ ಅಥವಾ ಅರಬಾವಿದ ಕರ್ತವ್ಯನಿಷ್ಠ ಪ್ರಾಮಾಣಿಕ ಶಾಸಕರಾದಂಥ ಮತ್ತು ಮಾಜಿ ಮಂತ್ರಿಗಳಾದಂಥ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರದ ನೇತೃತ್ವ ಹುಕ್ಕೇರಿ ತಾಲೂಕದಲ್ಲಿ ಈ ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಒಂದೇ ಒಂದು ನನ್ನ ವಿಚಾರ, ಜನರ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ, ಬದಲಾವಣೆಯನ್ನು ಅಪೇಕ್ಷಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ಇಷ್ಟೇ ವಿನಂತಿ ಕೊಡ್ತೇನೆ. ನಾನು ಸುಧಾರಣ ಒಂದು 60 ಹಳ್ಳಿ ಕಡೆ ನಾವೆಲ್ಲ ತಿರುಗಾಡಿ ಬಂದಿದ್ದೇವೆ. ಅಲ್ಲಿ ನಾವು ಸಾಧ್ಯ ಆದಷ್ಟು ಜನರು, ಇದು ಒಂದು ಅಪ್ಪನಗೌಡ ಪಾಟೀಲ್ ಅವರ ಕನಸು, ರೈತರಿಗೆ ಸರಿಯಾಗಿ ವಿದ್ಯುತ್ ಸಿಗಬೇಕು, ಜನರಿಗೆ ಸರಿಯಾಗಿ ವಿದ್ಯುತ್ ಸಿಗಬೇಕು. ಇಲ್ಲಿ ಸಾಧ್ಯ ಆದಷ್ಟು ಮಕ್ಕಳ ಶಾಲೆ ವಿದ್ಯಾಭ್ಯಾಸ ಮಾಡುವಾಗ ಲೈಟ್ ಇದು ಭಾಳ ಅವಶ್ಯಕ. ಈ ಹಿನ್ನೆಲೆಯಲ್ಲಿ ನಾನು ಒಂದೇ ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮ ನೌಕರ ವರ್ಗ ಇರಲಿ ಅಥವಾ ನಮ್ಮ ಆಡಳಿತ ಅಧಿಕಾರಿಗಳು ಇರಲಿ, ಈ ಹುಕ್ಕೇರಿ ತಾಲೂಕು ದೇಶದಲ್ಲಿ ಒಂದೇ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಡೆಯುವ ವ್ಯವಸ್ಥೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮತದಾರ ಬಂಧುಗಳಿಗೆ ಅತ್ಯಂತ ಕಳಕಳಿ ಬೇಡಿಕೆ ಮಾಡ್ತೇನೆ. ಈ ನಾಳಿನ ಚುನಾವಣೆಯಲ್ಲಿ, ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ತಾವು ಅತ್ಯಂತ ಅಭಿಮಾನದಿಂದ ಅಪ್ಪನಗೌಡ ಪಾಟೀಲ್ ಅವರ ಕನಸು ನೆನಸಾಗಬೇಕಾದ್ರೆ ನಾಳೆ ಎಲ್ಲರೂ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಅಲ್ಲಿ ಆ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸರಳ ಆಡಳಿತ, ಸರಳ ನಡೀತೆ, ಜನರಿಗೆ ಒಂದು ಸೌಕರ್ಯವಾಗಿರುವ ಈ ವಿದ್ಯುತ್ 1 ತಾಸಲ್ಲ 1 ಮಿನಿಟ್ ಹೋದರೆ ಭೀ ಮನೆಯಲ್ಲಿ ಎಲ್ಲ ಕಡೆ ಕತ್ತಲೆಯಾಗಿ ಹೋಗ್ತಿದೆ. ಜನರಿಗೆ ಲೈಟ್ ಇಲ್ಲದ, ವಿದ್ಯಾರ್ಥಿಗಳಿಗೆ ಲೈಟ್ ಇಲ್ಲದ ಅಥವಾ ರಸ್ತೆಯಲ್ಲಿ ಲೈಟ್ ಇಲ್ಲ ಅಂದರೆ ಏನೇನೋ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಳಿನ ಚುನಾವಣೆಯಲ್ಲಿ ಸಾಧ್ಯ ಆದಷ್ಟು ನನ್ನ ಮನವರಿಕೆ ಪ್ರಕಾರ ಈ ನಮ್ಮ ಮತದಾರರು ಎಲ್ಲರೂ ಬದಲಾವಣೆ ಅಪೇಕ್ಷೆ ಇಟ್ಟಿದ್ದಾರೆ. ಆ ಪ್ರಕಾರ ನಾಳಿನ ಚುನಾವಣೆಯಲ್ಲಿ ಅವರು ಮತದಾನ ಮಾಡಿ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗಳನ್ನು ಪ್ರಚಂಡ ಬಹುಮತದಿಂದ ಆರಿಸಿ ಕೊಡುತ್ತಾರೋ ಅಂತ ಅಗದಿ ಅಭಿಮಾನದಿಂದ ನಮ್ಮ ನಾಯಕರ ಜೊತೆ, ನಮ್ಮ ಮತದಾರರ ಜೊತೆ ಈ ವಿನಂತಿಯನ್ನು ಕೇಳ್ಕೊತಾ ನನ್ನ 2 ಮಾತು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.